ಹೊಂಡಗಳಿರ್ಬೋದು, ಜೊತೆಗೆ ಪ್ಲಾಂಟೇಷನ್ ಮಾಡುವಂಥದ್ದಿರ್ಬೋದು, ಯಾವುದಾದ್ರೂ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಮಲ್ಚಿಂಗ್ಗಳನ್ನು ಕೊಡುವಂಥದ್ದಿರ್ಬೋದು, ಇವೆಲ್ಲನೂ ಸಹಾಯಧನ ಕೊಡ್ತೀವಿ. ಅದರ ಜೊತೆಗೆ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸುಮಾರು ಒಂದು 20 ಬೆಳೆಗಳಿಗೆ ನಾವು ಸಹಾಯಧನ ಅಥವಾ ಹೊಸದಾಗಿ ಪ್ಲಾಂಟೇಷನ್ ಮಾಡುವಂಥದ್ದು ಸಹಿತ ನಾವು ಕೊಡ್ತೀವಿ. ಹೀಗಾಗಿ ಅದರ ಜೊತೆಗೇ ಯಾರು ಪ್ಲಾಂಟೇಷನ್ ಮಾಡ್ಕೋತಾರೆ ಅವರಿಗೆ ಕಡ್ಡಾಯವಾಗಿ ನಾವು ಹನಿ ನೀರಾವರಿ ಯೋಜನೆಗಳನ್ನು ಸಹಿತ ನಾವು ಇಲಾಖೆಯಿಂದ ಅನುಷ್ಠಾನ ಮಾಡ್ತಾಯಿದ್ವಿ. ಅದನ್ನು ಸಹಿತ ತಾವು ಇದು ಮಾಡ್ಕೋಬೋದು. ಇಲ್ಲಿ ಮುಖ್ಯವಾಗಿ ಹನಿ ನೀರಾವರಿಗೆ ಜನರಲ್ ಫಾರ್ಮರ್ಸಿಗೆ 75% ಹಾಗೂ SC/ST ಫಲಾನುಭವಿಗಳಿಗೆ 90% ಸಹಾಯಧನ ಇದೆ. ಅದನ್ನು ರೈತರು ಹೆಚ್ಚು ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿರ್ಬೋದು ಇದೆ. 75% ಜನರಲ್ಲಾಗಿ 75% ಇದೆ. ಹೀಗಾಗಿ ಸಾಕಷ್ಟು ಯೋಜನೆಗಳು ಏನು ಯಾವುದೇ ಒಂದು ಈಗಾಗಲೇ ಹೇಳಿದೆ 20 ಬೆಳೆಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಆ ಎಲ್ಲ ಬೆಳೆಗಳಿಗೂ ಸಹಿತ ನಾವು ಹನಿ ನೀರಾವರಿ ಅಳವಡಿಕೆ ಮಾಡಲಿಕ್ಕೆ ಸಹಾಯಧನ ಕೊಡ್ತೀವಿ. ಜೊತೆಗೆ ಯಾರಾದರೂ ಈಗ ತಮ್ಮ ತೋಟಗಳಲ್ಲಿ ದಾಳಿಂಬೆ ಆಗಿರ್ಬೋದು ಅಥವಾ ದ್ರಾಕ್ಷಿ ಆಗಿರ್ಬೋದು ಅಂಥ ಬೆಳೆದಂಥವ್ರಿಗೆ ಈ ಪ್ಯಾಕ್ ಹೌಸ್ ಅಂತ ಕೊಡ್ತೀವಿ, ಅದಕ್ಕೂ ಸಹಿತ ಸಹಾಯಧನ ಕೊಡ್ತೀವಿ. ಕೃಷಿ ಹೊಂಡಗಳನ್ನು 75,000 ಹಿಡ್ಕೊಂಡು 4 ಲಕ್ಷವರೆಗೆ ಕೃಷಿ ಹೊಂಡಗಳನ್ನು ಸಹಾಯಧನ ಕೊಡಲಿಕ್ಕೂ ಅವಕಾಶ ಇದೆ. ಜೊತೆಗೆ ಏನೇ ಒಂದು ನೀವು ನಿಮ್ಮ ತೋಟಗಾರಿಕೆ ಬೆಳೆದಂಥ ಒಂದು ಫಲಾನುಭವಿಗಳಿಗೆ ಯಾವುದೇ ಒಂದು ಮಷಿನರಿ ಬೇಕಾದ ಸಹಿತ ಮಷಿನರಿ ಈಗ ಅದು ಕೊಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇವನ್ನೆಲ್ಲನೂ ಸಂಸ್ಕರಣೆ ಮಾಡಲಿಕ್ಕೆ ಕೊಯ್ಲೋತ್ತರ ನಿರ್ವಹಣೆ ಅಂತ ಬರ್ತದೆ. ಅದರಲ್ಲಿ ಸಹಿತ ಶೇಕಡ 40% ನಾವು ಸಹಾಯಧನ ಕೊಡ್ತೀವಿ. 10 ಲಕ್ಷವರೆಗೆ ಒಂದು ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಒಂದು ಸ್ಕೀಮನ್ನು ನಾವು ಅಳವಡಿಕೆ ಮಾಡ್ತಾಯಿದ್ವಿ. ಸಾಕಷ್ಟು ಜನ, ಸಾವಿರಾರು ಜನ ಈ ಒಂದು ಫಲಾನುಭವಿಗಳು ಇದರ ಒಂದು ಲಾಭವನ್ನು ತೆಗೆದುಕೊಂಡು ಒಳ್ಳೆಯ ಒಂದು ಕೃಷಿಯನ್ನು ಅಥವಾ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾಯಿದ್ದಾರೆ. ರೈತರು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ತಮ್ಮ ಕಡೆ? ನೀವು ಪ್ರತಿ ತಾಲೂಕಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ತಾಲೂಕಾಧಿಕಾರಿಗಳು ಇದ್ದಾರೆ. ಅವರ ಜೊತೆ ರೈತ ಸಂಪರ್ಕ ಕೇಂದ್ರ ಅಂಥೇಳಿ ನಮ್ಮಲ್ಲಿ ಅಲ್ಲಿರ್ತಾರೆ. ಅವ್ರಿಗೆ ನೇರವಾಗಿ ತಾವು ಅರ್ಜಿ ಕೊಟ್ಟು ಅದನ್ನು ಆನ್ಲೈನಲ್ಲಿ ಮಾಡ್ಕೊಂಬಿಟ್ರೆ ಆನ್ಲೈನ್ ಮಾಡಿದ ತಕ್ಷಣ ನಿಮಗೆ ನಮ್ಮ ಗುರಿಗೆ ತಕ್ಕಂತೆ ಇದು ಸಿಗುತ್ತೆ, ನಿಮಗೇನು ವರ್ಕ್ ಆರ್ಡರ್ ಸಿಗುತ್ತೆ. ಅದಾದಮೇಲೆ ಒಂದು ಸಲ ವರ್ಕ್ ಆರ್ಡರ್ ನಿಮ್ಗೆ ಸಿಕ್ಬಿಟ್ರೆ, ಕಾರ್ಯದರ್ಶಿ ಸಿಕ್ಕ ಮೇಲೆ ನೀವು ಅದನ್ನು ಕೆಲಸ ಮಾಡ್ಕೋಬೇಕು. ಕೆಲಸ ಮಾಡಿ ನೀವು ನಮಗೆ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ದಾಖಲಾತಿಗಳನ್ನು ನೀವು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ನಮ್ಮವ್ರು ಮತ್ತೆ ನಿಮ್ಮ ಒಂದು ಕ್ಷೇತ್ರ ಭೇಟಿ ಮಾಡಿ ಅದರ ನಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಆ ಒಂದು ಸಹಾಯಧನ ಹೋಗುತ್ತೆ. ಕನಿಷ್ಠ 1 ಎಕರೆ ಇದ್ದರೂ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಮ್ಯಾಕ್ಸಿಮಮ್ ಎಷ್ಟು ಬೇಕಷ್ಟು ಇದ್ರೂ ಕೊಡ್ಬೋದು, ಕನಿಷ್ಠ 1 ಎಕರೆ ಇದ್ರೂ ಕೊಡ್ಬೋದು. ವಿವಿಧ ಯೋಜನೆಯಲ್ಲಿ ಸರ್ ಈ ವರ್ಷದಲ್ಲಿ ಎಷ್ಟು ಜನ ಯಾವ ಸ್ಕೀಮಲ್ಲಿ ಎಲಿಜಿಬಲ್ ಆಗಿದ್ದಾರೆ ಎಲ್ಲದ ಹೇಳಿದ್ರೆ ಈಗೆಲ್ಲ ನಿಮಗೆ ವಾಣಿಜ್ಯ ಬೆಳೆಗಳಲ್ಲಿ ಎಷ್ಟು ಪರ್ಸೆಂಟ್? ತೋಟಗಾರಿಕೆ ಬೆಳೆಗಳಂದರೆ ಹೆಚ್ಚು ಕಮ್ಮಿ ವಾಣಿಜ್ಯ ಬೆಳೆಗಳೇ. ಹೀಗಾಗಿ ಎಲ್ಲ ಬೆಳೆಗಳಿಗೂ ಸಹಿತ ನಾವು ಸಹಾಯಧನ ಕೊಡ್ತಾಯಿದ್ದೀವಿ. ಕೆಲವೊಂದು ಬೆಳೆಗಳಿಗೆ, ಉದಾಹರಣೆಗಾಗಿ ಈಗ ತರಕಾರಿ ಬೆಳೆಗಳಿಗೆ ಕೆಲವೊಂದು ತೋಟಗಾರಿಕೆ ಬೆಳೆ ಬರ್ತದೆ, ಅಥವಾ ಹೂವಿನ ಬೆಳೆಗಳಿಗೂ ಕೆಲವೊಂದು ಕೊಡುವಂಥದ್ದು ನಮ್ಮಲ್ಲಿ ಇದೆ. ಈಗ ಸಾವಿರಾರು ಜನ ಪ್ರತಿ ವರ್ಷ ಕನಿಷ್ಠ ಅಂದರೂ ಒಂದು 3,000ರಿಂದ 4,000 ಜನ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿಗಳು ಆಯ್ಕೆ ಆಗ್ತಾರೆ. ಅವರಿಗೆ ಸಹಾಯಧನ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈ ಬಾಳೆ ಗಿಡಗಳು ಸರ್ ಮಳೆಯಿಂದ ಅದು ನಷ್ಟ ಆಗಲ್ಲ, ಅದಕ್ಕೆ ತಮ್ಮ ಇಲಾಖೆಯಿಂದ ಪರಿಹಾರ ಅದಕ್ಕೂ ಸಹಿತ ಇದೆ. ಈಗ ಸಾಮೂಹಿಕವಾಗಿ ಈಗ ಮೊನ್ನೆ ತಾನೇ ಇದು ಬಂತು, ಬರಗಾಲ ಬಂದಾಗ ಆಗುವಂಥದ್ದು ತೋಟಗಾರಿಕೆ ಬೆಳೆಗಳು, ಎಸ್ಪೆಷಲಿ ಈಗ ಮೆಣಸಿನ್ಕಾಯಿ ಇರ್ಬೋದು, ಉಳ್ಳಿಗಡ್ಡೆ ಇರ್ಬೋದು, ಇವಕ್ಕೆಲ್ಲಕ್ಕೂ ಸಹಿತ ನಾವು ಆ್ಯಸ್ ಪರ್ NDRF ಗೈಡ್ಲೈನ್ಸ್ ಇರ್ತದೆ. ಅದಕ್ಕೆ ಸಹಾಯಧನ ಪ್ರತಿಯೊಂದು ಪ್ಲಾಟಲ್ಲಿ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಅಲ್ಲಿ ಹೋಗಿ ಅದನ್ನು ವೀಕ್ಷಣೆ ಮಾಡಿ ನಂತರ ನಾವು ಎಷ್ಟು ಹಾನಿಯಾಗಿದೆ ಅಂತೇಳಿ ನಾವು ಮತ್ತು ಕೃಷಿ ಇಲಾಖೆಯ ಸಿಬ್ಬಂದಿಗಳು ಕೂಡಿ, ಜೊತೆಗೆ ಕಂದಾಯ ಇಲಾಖೆಯವರು ಸೇರಿ ಅದನ್ನು ವೀಕ್ಷಣೆ ಮಾಡಿ ಅದನ್ನ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಂತರ ಅದನ್ನು ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಈಗ ತೋಟಗಾರಿಕೆ ಬೆಳೆ ನೀವು ಬೆಳಿಬೇಕಾದ್ರೆ ಕಡ್ಡಾಯವಾಗಿ ನೀರಾವರಿ ವ್ಯವಸ್ಥೆ ಬೇಕು. ನೀರಾವರಿ ವ್ಯವಸ್ಥೆ ಇದ್ದರೆ ಮಾತ್ರ ತೋಟಗಾರಿಕೆ ಬೆಳೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಕೆಲವೊಂದು ಈ ಮಳೆಯಾಶ್ರಿತ ಬೆಳೆಗಳು, ಉದಾಹರಣೆಯಾಗಿ ಮೆಣಸಿನ್ಕಾಯಿ ಇರ್ಬೋದು, ಈರುಳ್ಳಿಯನ್ನು ಇವನ್ನ ಮಳೆ ಆಶ್ರಿತ ಮೇಲೆ ಬೆಳೀತಾರೆ.
ಯಾವಾಗ ನೀವು ಈ ಹಣ್ಣುಗಳಾಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ಕೆಲವೊಂದು ತರಕಾರಿ ಬೆಳೆಗಳನ್ನು ನೀವು ಕಡ್ಡಾಯವಾಗಿ ನೀರಾವರಿ ಇದ್ದರೆ ಮಾತ್ರ ಬೆಳಲಿಕ್ಕೆ ಅನುಕೂಲ ಆಗುತ್ತೆ. ಅದು ನೀರಕ್ಕೆ ಅದೇ ನಾವು ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ಅಲ್ಲೇನಂದರೆ ಎಲ್ಲಿ ನೀರು ಕಮ್ಮಿ ಇರ್ತದೆ ಅಥವಾ ನೀರಿನ ಇದು ಇರ್ತದೆ ಅಲ್ಲಿ ಹನಿ ನೀರಾವರಿ ಯೂಸ್ ಮಾಡಿಕೊಂಡ್ರೆ, ಹನಿ ನೀರಾವರಿ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಕಡಿಮೆ ಸಮಯದಲ್ಲಿ ನೀರಿನ ಉಳಿತಾಯನೂ ಆಗುತ್ತೆ, ಕಡಿಮೆ ಸಮಯದಲ್ಲಿಯೂ ಸಹಿತ ನೀವು ಸಾಕಷ್ಟು ಕ್ಷೇತ್ರಕ್ಕೆ ಒಂದು ನೀರಾವರಿ ಮಾಡ್ಬೋದು ಅಂತ ಒಂದು ಇದೆ. ಈಗ ಬೋರ್ವೆಲ್ ಹಾಕಿದೆ ಸರ್, ಬಾವಿ ಇದ್ದು ಬೋರ್ವೆಲ್ ಇದ್ದಿದ್ದಲ್ಲ, ಆಕಸ್ಮಿಕವಾಗಿ ಈಗ ಬೇಸಿಗೆ ಒಣಗ್ತು. ಇಲ್ಲ, ಅದು ಒಣಗಿದ್ದಕ್ಕೆ ನಮ್ಮಲ್ಲಿ ಪರಿಹಾರ ಕೊಡಲಿಕ್ಕೆ ಯಾವುದೇ ಯೋಜನೆಗಳಿಲ್ಲ, ಯಾವುದೇ ಯೋಜನೆಗಳಿಲ್ಲ. ಇದ್ದ ನೀರನ್ನು ನೀವು ಬಳಕೆ ಮಾಡಿಕೊಂಡು ಅಂದರೆ ಕಡಿಮೆ ನೀರಲ್ಲಿ ಸಹಿತ ನೀವು ಹನಿ ನೀರಾವರಿ ಮಾಡಿಕೊಂಡು ಬೆಳೆ ಮಾಡ್ಬೋದು. ಮಾಡ್ಬೋದು. ತೋಟಗಾರಿಕೆಯಲ್ಲಿ ಸರ್ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ಈ ಇಯರಲ್ಲಿ? ಈಗ ನಮ್ಮದು ತೋಟ ಒಟ್ಟಾರೆ ಏನು ಈಗ ನಮ್ಮ ಒಂದು ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಹೇಳ್ತೀವಿ, ಅಂದರೆ ಸಾಗುವಳಿಗೆ ಆಗುವಂಥ ಇದು ಟೋಟಲ್ ಒಂದು 10%, 8ರಿಂದ 10% ನಮ್ಮ ತೋಟಗಾರಿಕೆ ಬೆಳೆಯನ್ನು ಆವರಿಸ್ಕೊಂಡಿದೆ ನಮ್ಮ ಜಿಲ್ಲೆ. ಅದನ್ನು ಪ್ರತಿ ವರ್ಷ ಅದನ್ನು ಹೆಚ್ಚು ಮಾಡಿಕೊಂಡು ಯಾರು ಇಂಟ್ರೆಸ್ಟ್ ಇದ್ದಾರೆ ನಮ್ಮ ಹತ್ರ ಬರ್ತಾರೆ. ಈ ವರ್ಷ ಎಷ್ಟು ಹೆಕ್ಟರ್ಸ್ ಹೆಚ್ಚಿಗೆ? ಮಿನಿಮಮ್ ಒಂದು 11ರಿಂದ 12% ಹೆಚ್ಚು ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ನಾನು ರವೀಂದ್ರ ಅಂತೇಳಿ, ಇಲ್ಲಿ ತೋಟಗಾರಿಕೆ ಉಪನಿರ್ದೇಶಕರು, ಬಾಗಲಕೋಟೆ. ಥ್ಯಾಂಕ್ ಯು ಸರ್.